ಇವನ ಕಿರು ಪರಿಚಯ. ಇವನು ಕ್ರಿಸ್ತ ಶಕ 1030 ಕಾಲದಲ್ಲಿ ಕರ್ನಾಟಕದ ಗದಗ ಜಿಲ್ಲೆಯ ರೋಣ ತಾಲೂಕಿನ ಸವಡಿ ಅನ್ನುವ ಗ್ರಾಮದಲ್ಲಿ ಇದ್ದಂತಹ ಕವಿ. ಸಂಸ್ಕೃತದಲ್ಲಿ 2 ಪಂಚತಂತ್ರ ಪರಂಪರೆಗಳಿದ್ದಾವೆ. ಒಂದು ವಸುಭಾಗ ಭಟ್ಟನದು, ಇನ್ನೊಂದು ವಿಷ್ಣು ಶರ್ಮನದು. ಆ 2 ಪಂಚತಂತ್ರ ಪರಂಪರೆಗಳಿಗೆ ಮೂಲ ಆಕರ ಪೈಶಾಚಿ ಭಾಷೆಯಲ್ಲಿ ಗುಣಾಢ್ಯ ಬರೆದಿರುವಂತಹ ಬೃಹತ್ ಕಥಾಕೋಶ. ಆ ಬೃಹತ್ ಕಥಾಕೋಶದ ಅನುಸರಣೆಯಲ್ಲಿ ಬರೆದಿರುವಂತಹ ವಸುಭಾಗ ಭಟ್ಟನ ಸಂಸ್ಕೃತ ಪಂಚತಂತ್ರವನ್ನ ಅನುಸರಿಸಿ ಇವನು ಕನ್ನಡದಲ್ಲಿ ಪಂಚತಂತ್ರವನ್ನ ಮರು ನಿರೂಪಣೆ ಮಾಡಿದ್ದಾನೆ. ಈ ಪಂಚತಂತ್ರದಲ್ಲಿ 5 ಮುಖ್ಯವಾದಂತಹ ಅಧ್ಯಾಯಗಳಿದಾವೆ. ಅವುಗಳನ್ನ ಅವನು ಪ್ರಕರಣ ಅಂತ ಕರೆದಿದ್ದಾನೆ. ಭೇದ ಪ್ರಕರಣ, ಪರಿಕಾವ್ಯ ವರ್ಣನ ಪ್ರಕರಣ, ವಿಶ್ವಾಸ ಪ್ರಕರಣ, ವಂಚನಾ ಪ್ರಕರಣ, ಮಿಥ್ಯಕಾರ್ಯ ಪ್ರಕರಣ, ಮಿತ್ರಕಾರ್ಯ ಪ್ರಕರಣ ಅಂತ ಹೇಳಿ ಈ 5 ಪ್ರಕರಣಗಳು. ಇದರಲ್ಲಿ ಭೇದ ಪ್ರಕರಣದಲ್ಲಿ ಶಿವಭೂತಿ ಅನ್ನುವ ಒಬ್ಬ ಬ್ರಾಹ್ಮಣನ ಕತೆ ಬರುತ್ತೆ. ಈ ಕಥೆಯನ್ನ ಬಹಳ ಮುಖ್ಯವಾಗಿ ಒಂದು ನೀತಿಯನ್ನ ನಿರೂಪಿಸಲಿಕ್ಕೆ ಇವನು ಕಟ್ಟಿಕೊಟ್ಟಿದ್ದಾನೆ. ಹಾಗೆ ನೋಡಿದ್ರೆ ಇದೊಂದು ಕಟ್ಟು ಕತೆ, ಸಹಜವಾಗಿ ನಡೆದಿರಬಹುದಾದಂತಹ ಒಂದು ಘಟನೆಯ ನಿರೂಪಣೆ ಅಂತ ಈ ಕಥೆಯನ್ನ ನೋಡಿದ್ರೆ ಅನ್ಸೋದಿಲ್ಲ. ಇರ್ಲಿ, ಈ ಕಥೆಯನ್ನ ಚರ್ಚೆ ಮಾಡುವಾಗ ಆನಂತರದಲ್ಲಿ ನಾನು ಈ ಎಲ್ಲ ಮಾತುಗಳನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತೀನಿ. ಅದಕ್ಕೆ ಮುಂಚೆ ಆ ಶ್ಲೋಕ ಯಾವುದು ಅನ್ನುವುದನ್ನು ನಾವು ನೋಡೋಣ. ಉಪಕಾರೋಪಿ ನೀಚಾನಾಂ ಅಪಕಾರಾಯ ಕಲ್ಪತೆ ಪಯಃಪಾನಂ ಭುಜಂಗಾನಾಂ ಕೇವಲಂ ವಿಷವರ್ಧನಂ. ಅಂದ್ರೆ ನೀಚನಿಗೆ ಉಪಕಾರವನ್ನು ಮಾಡಿದರೆ ಅವನು ಪ್ರತಿಯಾಗಿ ಅಪಕಾರವನ್ನೇ ಮಾಡ್ತಾನೆಯೇ ವಿನಃ ಪ್ರತ್ಯುಪಕಾರವನ್ನ ಮಾಡುವುದಿಲ್ಲ. ಹೇಗಪ್ಪ ಅಂದ್ರೆ ಹಾವಿಗೆ ಹಾಲನ್ನ ಎರೆದು ಪೋಷಿಸಿದರೆ ಅದು ಬೆಳೀತಾ ಬೆಳೀತಾ ತನ್ನಲ್ಲಿ ವಿಷವನ್ನ ಹೇಗೆ ಬೆಳೆಸ್ಕೊಳ್ಳುತ್ತೋ ಹಾಗೆ ನೀಚರು ಯಾವಾಗ್ಲೂ ಕೆಟ್ಟತನವನ್ನೇ ಪ್ರದರ್ಶಿಸ್ತಾರೆ ಮತ್ತು ಬೆಳೆಸ್ಕೊಳ್ತಾರೆ ಅನ್ನುವುದು ಈ ಶ್ಲೋಕದ ಒಂದು ನೀತಿ. ಈ ನೀತಿಯನ್ನ ಹೇಳುವುದಕ್ಕೆ ಒಂದು ಕಥೆಯನ್ನ ಇಲ್ಲಿ ಈ ಪಂಚತಂತ್ರದಲ್ಲಿ ಕಟ್ಟಲಾಗಿದೆ. ಮೊದಲಿಗೆ ಸ್ನೇಹಿತರೆ, ನಿಮ್ಗೆ ಈ ಕಥೆಯನ್ನ ಸಂಕ್ಷಿಪ್ತವಾಗಿ ನಾನು ವಿವರಿಸ್ತೀನಿ. ಈ ಪದ್ಯ ಮತ್ತು ಗದ್ಯ ಸಮ್ಮಿಶ್ರವಾದಂತಹ ಚಂಪು ಬರವಣಿಗೆಯ ಕ್ರಮ ಏನಿದೆ, ಆ ಚಂಪು ಬರವಣಿಗೆಯನ್ನ ನಾನು ನಿಮ್ಗೆ ಓದಿ ವಿವರಿಸೋದಿಲ್ಲ. ಓದಿ ವಿವರಿಸಿದ್ರೆ ಹೆಚ್ಚು ಸಮಯ ಬೇಕಾಗುತ್ತೆ ಅನ್ನುವ ಕಾರಣಕ್ಕೆ ನಾನು ಅದನ್ನ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಬಯಸ್ತೇನೆ. ಅಷ್ಟೇ ಅಲ್ಲದೆ, ನೀವು 3-4 ಜನ ಹುಡುಗರು ಸ್ವಲ್ಪ ಕಥಾ ಸಾರಾಂಶ ಹೇಳ್ಬಿಡಿ ಸರ್ ಸಾಕು ಅಂತ ಹೇಳಿದಿರಿ. ನೀವು ಪರೀಕ್ಷೆ ದೃಷ್ಟಿಯಿಂದ ಸೋಮಾರಿಗಳು ಕಥಾ ಸಾರಾಂಶ ಕೇಳಿದಿರಿ ಅಂತ ಗೊತ್ತು ನನಗೆ. ನಾನು ಕಥಾ ಸಾರಾಂಶನ ಮೊದಲಿಗೆ ಹೇಳಿ ಆನಂತರದಲ್ಲಿ ಇದರ ಸಂಕ್ಷಿಪ್ತವಾದಂತಹ ಒಂದು ಚರ್ಚೆಯನ್ನ ಬೆಳೆಸಿ ಆಮೇಲೆ ನಿಮ್ಗೆ ಪರೀಕ್ಷಾ ದೃಷ್ಟಿಯಿಂದ ಕೆಲವು ಪ್ರಶ್ನೆಗಳನ್ನು ಕುರಿತಾಗಿಯೂ ಕೂಡ ಒಂದು ಚರ್ಚೆಯನ್ನ ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇರ್ಲಿ, ಮೊದಲಿಗೆ ಈ ಕಥೆನ ನಾವು ಕೇಳ್ಕೊಳ್ಳೋಣ. ಒಂದು ಮಹಾ ಅಡವಿ. ಆ ಅಡವಿನಲ್ಲಿ ಕಂಬಳಕ ಅನ್ನುವ ಒಬ್ಬ ಬೇಡ ಇರ್ತಾನೆ. ಅವನು ಒಂದು ದಿವಸ ಬೇಟೆಗೆ ಹೋಗ್ತಾನೆ. ಹಾಗೆ ಬೇಟೆಗೆ ಹೋಗಿದ್ದಾಗ ಒಂದು ಹುಲಿ ಅವನಿಗೆ ಕಾಣಿಸ್ಕೊಳ್ಳುತ್ತೆ. ಆ ಹುಲಿ ಇವನ ವಿರುದ್ಧ ತಿರುಗಿ ಬಿದ್ದು ಇವನನ್ನ ಅಟ್ಟಿಸ್ಕೊಂಡು ಬರುತ್ತೆ. ಇವನು ಓಡ್ ಬರ್ತಾನೆ ತಪ್ಪಿಸ್ಕೊಳ್ಳೋದಕ್ಕೆ. ಹಾಗೆ ಓಡ್ ಬರುವ ಗಾಬರಿಯ ಒಳಗಡೆ ಒಂದು ಹಳೆಯ ಬಾವಿ ಕಾಣದೆ ಅದರೊಳಕ್ಕೆ ಬಿದ್ದು ಹೋಗ್ತಾನೆ. ಅದು ಬಹಳ ವೇಗವಾಗಿ ಬರ್ತಾ ಇದ್ದಂತಹ ಹುಲಿ ಅದು ಕೂಡ ನಿಲ್ಲೋಕಾಗದೆ ಇವನು ಹಿಂದೆನೆ ಅದೇ ಹಳೆ ಬಾವಿಗೆ ಬಿದ್ದು ಹೋಗುತ್ತೆ. ಆ ನಂತರದಲ್ಲಿ ಸ್ವಲ್ಪ ಕಾಲ ನಂತರ ಒಂದು ಕಪಿ ಆ ಬಾವಿಯ ಹತ್ರ ನೀರು ಕುಡಿಬೇಕು ಅಂತ ಹೇಳಿ ಬಾಯಾರಿಕೆಯಿಂದ ಬರುತ್ತೆ. ಹಾಗದ್ ಬಂದಾಗ ಆ ಬಾವಿಗೆ ಮೆಟ್ಲುಗಳಿರೋದಿಲ್ಲ. ಅದು ಕೆಳಗಿಳಿಯೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇರುವಾಗ ಒಂದು ಬಳ್ಳಿಯ ರೀತಿಯ ವಸ್ತು ಕಾಣಿಸುತ್ತೆ. ಆ ಬಳ್ಳಿಯನ್ನ ಹಿಡ್ಕೊಂಡು ಕೆಳಗಿಳಿದು ನೀರು ಕುಡಿಯೋಣ ಅಂತ ಹೇಳಿ ಅದು ಪ್ರಯತ್ನ ಮಾಡುತ್ತೆ. ಹಾಗೆ ಪ್ರಯತ್ನ ಮಾಡುವಾಗ ಆ ಕಪಿಯ ತೂಕಕ್ಕೆ ಆ ಬಳ್ಳಿ ಕಳ್ಚ್ಕೊಂಡು ಬೀಳುತ್ತೆ. ಆ ಬಳ್ಳಿ ಯಾವುದು ಅಂತಂದ್ರೆ ಅದು ಬಳ್ಳಿ ಅಲ್ಲ, ಅದು ಸರ್ಪ. ಸೊ ಹೀಗೆ ಒಂದು ಸರ್ಪ, ಒಂದು ಕೋತಿ ಮತ್ತು ಒಬ್ಬ ಬೇಡ ಹಾಗೂ ಹುಲಿ, ಈ 4 ಜೀವಿಗಳು ಆ ಹಳೆ ಬಾವಿ ಒಳಗಡೆ ಬಿದ್ದು ಹೋಗ್ತವೆ. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಆ ದಾರಿಯಲ್ಲಿ ಒಬ್ಬ ಬ್ರಾಹ್ಮಣ ತೀರ್ಥಯಾತ್ರೆಗೆ ಹೋಗ್ತಾ ಇದ್ದವನು ಬಂದವನು ಆ ಬಾವಿಯನ್ನ ಕಂಡು ಅಲ್ಲೇ ಪಕ್ಕದಲ್ಲಿ ಬೆಳೆದಿದ್ದಂತಹ ಒಂದು ಉಗನಿ ಬಳ್ಳಿಯನ್ನ ಕಿತ್ತು ತನ್ನ ಕೈಯಲ್ಲಿದ್ದಂತಹ ಕಮಂಡಲಿಗೆ ಅದನ್ನ ಕಟ್ಟಿ ಅದರಿಂದ ನೀರು ತಗೊಂಡು ಕುಡಿಯೋಣ ಅಂತ ಹೇಳಿ ಪ್ರಯತ್ನಿಸ್ತಾನೆ.
ಹಾಗೆ ಪ್ರಯತ್ನಿಸಿದಾಗ ಕೆಳಗಡೆ ಈ 4 ಜೀವಿಗಳೇನ್ ಬಿದ್ದಿದ್ವಲ್ಲ, ಹಂಗೆ ಒಂದು ಆ ಬಳ್ಳಿ ಕೆಳಗೆ ಬಂದು ಕೂಡ್ಲೆ ಅದರಲ್ಲಿ ಹುಲಿ ಅದನ್ನ ಹಿಡ್ಕೊಳ್ಳುತ್ತೆ. ಇವನು ಇದೇನಿದೆ ಇಷ್ಟೊಂದು ತೂಕ ಆಗ್ತಾ ಇದೆಯಲ್ಲ ಅಂತ ಹೇಳಿ ಆ ಬಳ್ಳಿಯನ್ನ ಮೇಲಕ್ಕೆ ಕಷ್ಟಪಟ್ಟು ಎಳಿತಾನೆ. ಎಳೆದ್ರೆ ಹುಲಿ ಈಚೆಗೆ ಬರುತ್ತೆ. ಅವನಿಗೂ ಒಂದ್ ಕ್ಷಣ ಗಾಬರಿ ಆಗುತ್ತೆ. ಗಾಬರಿ ಆದಾಗ ಆ ಹುಲಿ, ಬ್ರಾಹ್ಮಣೋತ್ತಮ ಹೆದರ್ಬೇಡ ಅಂತ ಮಾತಾಡತ್ತೆ. ಅರೆ ಇದ್ಯಾವ್ದ ಮಾತಾಡೋ ಹುಲಿ ಅಲ್ಲ ಅಂತ ಹೇಳಿ ಅವನಿಗೆ ಆಶ್ಚರ್ಯ ಆಗಿ, ನೀನ್ ಯಾಕೆ ಹೀಗೆ ಈ ಬಾವಿ ಒಳಗಡೆ ಬಿದ್ದಿದೀಯಾ? ಅಯ್ಯೋ, ಏನೋ ಹಿಂಗೆ ಒಬ್ಬ ಬೇಡ ಬಂದಿದ್ದ ಪ್ರಾಣಿಗಳನ್ನೆಲ್ಲ ಬೇಟೆಯಾಡೋದಕ್ಕೆ ನಾನು ಅವನು ನಟಿಸ್ಕೊಂಡು ಬಂದೆ. ನೋಡಿದ್ರೆ ಅವನು ನಾನು ಹೀಗೆ ನಮ್ ಜೊತೆನಲ್ಲಿ ಇನ್ನೊಂದಿಬ್ರು ಬಾವಿಗೆ ಬಿದ್ದೋದ್ವಿ ಅಂತ ಹೇಳುತ್ತೆ ಹುಲಿ. ಅದು, ನೀನ್ ನನಗ್ ಬಹಳ ಉಪಕಾರ ಮಾಡಿದೀಯಾ, ನನ್ನನ್ನ ಪ್ರಾಣ ಕೊಟ್ಟು ಕಾಪಾಡಿದೀಯಾ. ನಿನಗೆ ನಾನು ಎಷ್ಟು ಪ್ರತ್ಯುಪಕಾರ ಮಾಡಿದ್ರು ಸಾಲದು. ಆದ್ರೂ ನಾನು ಒಂದ್ ಮಾತು ಹೇಳ್ತೀನಿ, ಈ ಬಾವಿ ಒಳಗಡೆ ಇನ್ನೂ ಒಂದು ಕೋತಿ, ಒಂದು ಸರ್ಪ ಎಲ್ಲ ಬಿದ್ದಿದಾವೆ. ಆ ಕೋತಿ, ಸರ್ಪ ಅವುಗಳನ್ನೆಲ್ಲ ಬೇಕಾದ್ರೆ ಕಾಪಾಡು ನೀನು, ಆ ಮನುಷ್ಯನ ಮಾತ್ರ ಕಾಪಾಡಬೇಡ ಅಂತ ಹೇಳುತ್ತೆ. ಯಾಕೆ ಕಾಪಾಡಬೇಡ ಅಂತಂದ್ರೆ, ಈ ಮನುಷ್ಯರಿದಾರಲ್ಲ ಇವ್ರು ನೀಚರು, ಇವರು ಮಾಡಿದ ಉಪಕಾರನ ನೆನೆಸ್ಕೊಳ್ದೆ ಇರುವವರು, ಅವನನ್ನ ಮಾತ್ರ ಕಾಪಾಡಬೇಡ, ಹುಷಾರು ಅಂತ ಹೇಳುತ್ತೆ. ಹೇಳ್ಬಿಟ್ಟು, ನೋಡು ಇಲ್ಲೇ ಮುಂದಕ್ಕೆ ಒಂದು ಬೆಟ್ಟ ಕಾಣ್ತಾ ಇದೆಯಲ್ಲ, ಆ ಬೆಟ್ಟದ ತಪ್ಪಲಿನಲ್ಲಿ ಒಂದು ಗುಹೆ ಇದೆ. ಆ ಗುಹೆನಲ್ಲಿ ನಾನು ಯಾವಾಗ್ಲೂ ವಾಸ ಮಾಡ್ತಾ ಇರ್ತೀನಿ. ನೀನ್ ತೀರ್ಥಯಾತ್ರೆ ಮುಗಿಸ್ಕೊಂಡು ವಾಪಸ್ ಹೋಗುವಾಗ ನನ್ನನ್ನ ದಯವಿಟ್ಟು ಭೇಟಿ ಮಾಡು, ನನ್ನ ಕೈಲಾದಷ್ಟು ಪ್ರತ್ಯುಪಕಾರವನ್ನು ನಾನು ಮಾಡ್ತೀನಿ ಅಂತ ಹೇಳಿ ಆ ಹುಲಿ ಗುಹೆಯ ಕಡೆಗೆ ಹೊರಟೋಗುತ್ತೆ. ಆಮೇಲೆ ಇವನು ಬ್ರಾಹ್ಮಣ ತನ್ನ ಮನಸ್ಸಿನಲ್ಲೇ ಯೋಚನೆ ಮಾಡಿ, ಈ ದೇಹ ಇರುವುದೇ ಪರೋಪಕಾರಕ್ಕಾಗಿ, ಬಾವಿಯಲ್ಲಿ ಬಿದ್ದಿರುವವರನ್ನ ಕಾಪಾಡಲೇಬೇಕು ಅಂತ ಹೇಳಿ ಮತ್ತೆ ಆ ಬಳ್ಳಿಯನ್ನ ಬಾವಿಗೆ ಬಿಟ್ಟು ಕಪಿಯನ್ನು, ಸರ್ಪವನ್ನು ಮತ್ತು ಆ ಮನುಷ್ಯನನ್ನು ಒಬ್ಬೊಬ್ಬರನ್ನು ಹೊರಗೆ ತೆಗಿತಾನೆ. ಆ ಕಪಿಯನ್ನ ಹೊರಗೆ ತೆಗೆದಾಗ ಆ ಕಪಿ ಹೊರಗೆ ಬಂದದ್ದು ಅವನಿಗೆ ನಮಸ್ಕಾರ ಮಾಡಿ ಕೃತಜ್ಞತೆಯನ್ನ ಹೇಳಿ, ಇಲ್ಲೇ ಪಕ್ಕದಲ್ಲಿ ಬದರಿಕಾಶ್ರಮ ಅಂತ ಒಂದು ಆಶ್ರಮ ಇದೆ, ಆ ಆಶ್ರಮದ ಪಕ್ಕ ಒಂದು ಉಪವನ ಇದೆ, ಆ ಉಪವನದಲ್ಲಿ ನಾನು ವಾಸ ಮಾಡ್ತೀನಿ, ಆ ಉಪವನದಲ್ಲಿ ನಾನು ವಾಸ ಮಾಡ್ತೀನಿ. ನೀವು ನಿಮ್ಮ ತೀರ್ಥಯಾತ್ರೆಯನ್ನು ಮುಗಿಸ್ಕೊಂಡು ವಾಪಸ್ ಹೋಗುವಾಗ ನನ್ನ ಉಪವನಕ್ಕೆ ಬಂದ್ರೆ ನಾನು ನಮ್ಗೆ ಸಾಧ್ಯ ಆಗುವಷ್ಟು ಪ್ರತ್ಯುಪಕಾರವನ್ನು ನಿಮಗೆ ಮಾಡಿ ನಿಮಗೆ ಸಲ್ಲಿಸಬೇಕಾದ ಭಕ್ತಿಯನ್ನು ಸಲ್ಲಿಸ್ತೀನಿ ಅಂತ ಹೇಳಿ ಅದು ಹೊರಟೋಗತ್ತೆ. ಅದು ಹೋದ್ಮೇಲೆ ಈ ಸರ್ಪ ಹೊರಗೆ ಬಂದದ್ದು, ಅದು ಕೂಡ ಈತನಿಗೆ ನಮಸ್ಕಾರ ಮಾಡಿ, ನಾನು ಇಲ್ಲೇ ವಾಸ ಮಾಡ್ತೀನಿ, ನೀವು ಯಾವಾಗ ಬೇಕಾದರೂ ನನ್ನನ್ನು ನೆನಪಿಸ್ಕೊಳ್ಳಿ, ಕಷ್ಟ ಬಂದಾಗ ನಿಮ್ ಕಷ್ಟಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ಅದು ಕೂಡ ಹೊರಟೋಗುತ್ತೆ. ಆಮೇಲೆ ಕಡಿಯಲ್ಲಿ ಬೇಡನನ್ನ ಈತ ಮೇಲಕ್ಕೆ ತೆಗಿತಾನೆ. ಅವನು ಕೂಡ ಈತನಿಗೆ ನಮಸ್ಕಾರ ಮಾಡಿ, ನನ್ನ ಪ್ರಾಣವನ್ನು ಉಳಿಸಿದ್ದೀರಿ ನೀವು, ನಿಮ್ಮ ಪ್ರತ್ಯುಪಕಾರವನ್ನು ನಾನು ಮರೆಯುವುದಿಲ್ಲ, ನಾನು ಇಲ್ಲೇ ಪಕ್ಕದಲ್ಲಿ ಪದ್ಮನಗರ ಅಂತ ಹೇಳಿ ಒಂದು ನಗರ ಇದೆ, ಅಲ್ಲಿ ನನ್ನ ಮನೆ ಇದೆ, ಅಲ್ಲಿ ವಾಸ ಮಾಡ್ತೀನಿ, ನೀವು ತೀರ್ಥಯಾತ್ರೆ ಮುಗಿಸ್ಕೊಂಡು ಹೋಗುವಾಗ ದಯಮಾಡಿ ಮರೆಯದೆ ನನ್ನ ಮನೆಗೆ ಬನ್ನಿ, ನನ್ನ ಯಥಾಶಕ್ತಿ ನಿಮ್ಗೆ ಆತಿಥ್ಯವನ್ನು ನೀಡಿ ನಿಮ್ಮನ್ನ ಸತ್ಕರಿಸಿ ಕಳಿಸ್ಕೊಡ್ತೀನಿ ಅಂತ ಹೇಳಿ ಅವನು ಕೂಡ ಹೊರಟು ಹೋಗ್ತಾನೆ. ಆಮೇಲೆ ಒಂದು ಸ್ವಲ್ಪ ಕಾಲ ಕಳೆದ ನಂತರದಲ್ಲಿ ಇವನು ತೀರ್ಥಯಾತ್ರೆಯನ್ನು ಮುಗಿಸ್ಕೊಂಡು ವಾಪಸ್ ಬರುವಾಗ ಇವನ್ ದಾರಿಯಲ್ಲಿ ಬರ್ತಾ ಇರೋದನ್ನ ಕಂಡು ಆ ಹುಲಿ ತಾನಾಗಿ ಬಂದು ಇವನಿಗೆ ನಮಸ್ಕಾರ ಮಾಡಿ ಇವನನ್ನು ಗುಹೆಗೆ ಕರ್ಕೊಂಡು ಹೋಗುತ್ತೆ. ಗುಹೆಗೆ ಕರ್ಕೊಂಡು ಹೋಗಿ ಅವನಿಗೆ ಹಲವಾರು ರೀತಿಯ ತಾನು ಗುಹೆಯಲ್ಲಿ ಸಂಗ್ರಹಿಸಿ ಇಟ್ಟಿದ್ದಂತಹ ಒಡವೆಗಳನ್ನ, ಹಾರ, ಕಿರೀಟ, ಓಲೆ, ತೋಳುಬಂದಿ ಇತ್ಯಾದಿ ಒಡವೆಗಳನ್ನ, ಚಿನ್ನದ ಒಡವೆಗಳನ್ನ ಆ ಬ್ರಾಹ್ಮಣನಿಗೆ ಕೊಡುತ್ತೆ ಆ ಹುಲಿ. ಅವನು ಬಹಳ ಸಂತೋಷದಿಂದ ಅವುಗಳನ್ನ ಸ್ವೀಕರಿಸಿ ಆನಂತರದಲ್ಲಿ ಅವನು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದಾಗ ಆ ಕಪಿ ಅವನಿಗೆ ಕಾಣಿಸ್ಕೊಂಡು ಅವನನ್ನ ಸತ್ಕರಿಸಿ ಅವನಿಗೆ ಹಲವಾರು ರೀತಿಯ ಹಣ್ಣುಗಳನ್ನ ನೀಡುತ್ತೆ. ಹಲಸು, ಮಾವು, ನೇರಳೆ, ನಿಂಬೆ, ಬೇಲ, ಬಾಳೆ, ಹೀಗೆ ಹಲವಾರು ಹಣ್ಣುಗಳನ್ನ ಆತನಿಗೆ ನೀಡಿ ಅವನನ್ನ ಸತ್ಕಾರ ಮಾಡುತ್ತೆ. ಆಮೇಲೆ ಕೆಲವು ದಿವಸಗಳ ನಂತರ ಇವನು ಪದ್ಮನಗರಕ್ಕೆ ಬರ್ತಾನೆ. ಪದ್ಮನಗರಕ್ಕೆ ಬಂದಾಗ ಆ ಕಂಬಳಕ ಮನೆಗೆ ಬಂದಂತಹ ಅಭ್ಯಾಗತನನ್ನ ಹೇಗಾದ್ರೂ ಮಾಡಿ ಸತ್ಕಾರ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅವನು ಹಾಗೆ ಯೋಚನೆ ಮಾಡ್ತಾ ಇರುವಾಗ ಪಾಪ ಅವನು ಬಡವ, ಅವನ ಹತ್ರ ಏನು ಇರೋದಿಲ್ಲ. ಅವನಿಗೆ ಚಿಂತೆ ಆಗುತ್ತೆ, ಈತ ನನಗೆ ಉಪಕಾರ ಮಾಡಿದ್ದಾನೆ, ನಾನು ಇವನಿಗೆ ಹೀಗೆ ಮನೆಗೆ ಬಂದಾಗ ಏನು ಸತ್ಕಾರ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ವಲ್ಲ ಅಂತ ಅವನು ಯೋಚಿಸ್ತಾ ಇದ್ದಾಗ ಈ ಬ್ರಾಹ್ಮಣ, ಅಯ್ಯ ಏನ್ ಚಿಂತೆ ಅಂತ ಕೇಳ್ತಾನೆ. ಅವಾಗ ಅವನು ಹೇಳ್ತಾನೆ, ಏನ್ ಮಾಡ್ಲಿ ಸ್ವಾಮಿ, ನಿಮ್ಗೇನಾದ್ರೂ ಅನ್ನ ಸತ್ಕಾರವನ್ನಾದ್ರೂ ಮಾಡೋಣ ಅಂತ ಅಂದ್ರೆ ನನ್ ಕಡೆ ಏನೂ ಇಲ್ವಲ್ಲ ಅಂತ ದುಃಖ ಪಡ್ತಾನೆ. ದುಃಖ ಪಡ್ಬೇಡಯ್ಯ, ನೋಡು ನನ್ನ ಹತ್ರ ಇಷ್ಟೆಲ್ಲ ಒಡವೆಗಳಿದೆ, ಇವುಗಳನ್ನ ತಗೊಂಡು ನೀನು ಹೇಗಾದ್ರೂ ನಿನ್ನ ಬಾಳ್ವೆಯನ್ನ
ಬಾಳ್ಬಹುದು ಸುಖವಾಗಿ, ನೋಡು ನನ್ನ ಹತ್ರ ಇಷ್ಟೆಲ್ಲ ಒಡವೆಗಳಿದೆ ಅಂತ ತೋರಿಸ್ತಾನೆ. ಅವನ ಒಡವೆಗಳನ್ನ ತೋರಿಸಿದಾಗ ಈ ಒಡವೆಗಳು ಎಲ್ಲಿ ಸಿಕ್ತು? ಹುಲಿ ಕೊಡ್ತು. ಅವನಿಗೆ ಒಂದು ಕ್ಷಣ ಅನುಮಾನ ಬರ್ತದೆ. ಅನುಮಾನ ಬಂದು ಹೇಗಾದ್ರೂ ಮಾಡಿ ಈ ಒಡವೆಗಳನ್ನ ಈ ಬ್ರಾಹ್ಮಣ ತಂದಿದ್ದಾನೆ ಅನ್ನೋದನ್ನ ರಾಜರಿಗೆ ಸುದ್ದಿ ಮುಟ್ಟಿಸ್ಬಿಡ್ಬೇಕು ಅಂತ ಅವನು ಸುದ್ದಿ ಮುಟ್ಟಿಸ್ತಾನೆ. ನೋಡಿದ್ರೆ ಆ ಒಡವೆಗಳು ಆ ಊರಿನ ದೊರೆಯ ಒಡವೆಗಳೇ ಆಗಿರ್ತವೆ. ಹಾರ, ಕಿರೀಟ, ಕರ್ಣಕುಂಡಲ, ಪದಕ, ತೋಳ್ಬಂದಿ ಎಲ್ಲವೂ ಆ ದೊರೆಯ ಒಡವೆಗಳೇ ಆಗಿರ್ತವೆ. ಅವನೇನ್ ಮಾಡ್ತಾನೆ, ಆ ಒಡವೆಗಳನ್ನ ಮುಟ್ಟುಗೋಲು ಹಾಕೊಂಡು ಈ ಬ್ರಾಹ್ಮಣನನ್ನ ಸೆರೆಮನೆಗೆ ತಳ್ತಾನೆ. ಈ ಬ್ರಾಹ್ಮಣನಿಗೆ ಅಯ್ಯೋ ಅಯ್ಯೋ ಎಂತ ಕೆಲಸ ಆಗೋಯ್ತು, ಅವನು ಬಡವ ಅಂತ ಅವನಿಗೆ ಸಹಾಯ ಮಾಡೋದಕ್ಕೆ ಹೋದ್ರೆ ಅವನು ನನಗೆ ದೊರೆಗೆ ಹಿಡ್ಕೊಟ್ಬಿಟ್ನಲ್ಲ, ಇವನ್ ನನ್ಗೆ ಸೆರೆಗೆ ಇಟ್ಬಿಟ್ನಲ್ಲ ಅಂತ ಚಿಂತೆ ಮಾಡ್ತಾ ಹಾವಿನ ನೆನಪು ಬರುತ್ತೆ ಅವನಿಗೆ. ಹಾವನ್ನ ನೆನಪಿಸ್ಕೊಂಡು ಅಯ್ಯೋ ಸರ್ಪರಾಜ ನೀನಾದ್ರೂ ಸಹಾಯ ಮಾಡಪ್ಪ ಅಂತಾನೆ. ಹಂಗೆ ನೆನಪಿಸ್ಕೊಂಡು ಅವನು ಆ ಹಾವನ್ನ ಸ್ಮರಿಸಿದ ಕೂಡ್ಲೆ ಆ ಹಾವು ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಕಾಣಿಸ್ಕೊಂಡು ಏನ್ ನಿನ್ ಕಷ್ಟ ಅಂತ ಕೇಳುತ್ತೆ. ಅವಾಗ ಅವನು ನಡೆದದ್ದನ್ನೆಲ್ಲ ಹೇಳ್ತಾನೆ. ಓಹೋ ಹೀಗಾಯ್ತೋ, ಹಾಗಾದ್ರೆ ನಾನೊಂದು ಕೆಲಸ ಮಾಡ್ತೀನಿ, ಆ ರಾಜನ ಹಿರಿ ಮಗನ್ ಹೋಗಿ ಕಚ್ಚಿಬಿಡ್ತೀನಿ, ಅವನು ಸತ್ತೋಗ್ತಾನೆ. ನೀನು ಒಂಚೂರು ನೀರನ್ನ ತಗೊಂಡು ಅಭಿಮಂತ್ರಿಸಿ ಅವನ ಮೇಲೆ ಪ್ರೋಕ್ಷಣೆ ಮಾಡು, ಬೇರೆ ಯಾರು ಏನ್ ಮಾಡಿದ್ರು ವಿಷ ಇಳಿಯೋದಿಲ್ಲ. ನೀನು ಆ ಪ್ರೋಕ್ಷಣೆ ಮಾಡಿದ ಕೂಡ್ಲೇನೆ ಆ ಹುಡುಗನಿಗೆ ವಿಷ ಇಳಿದು ಹೋಗುತ್ತೆ, ರಾಜ ನಿನ್ನನ್ನ ಬಿಡುಗಡೆ ಮಾಡ್ತಾನೆ ಅಂತ ಹಾವು ಈ ಬ್ರಾಹ್ಮಣನಿಗೆ ಉಪಾಯ ಹೇಳುತ್ತೆ. ಉಪಾಯ ಹೇಳಿದ್ಮೇಲೆ ಈ ಬ್ರಾಹ್ಮಣ ಹಂಗೆ ಮಾಡ್ತಾನೆ. ಆ ಹಾವು ಹೋಗಿ ಕಚ್ಚಿಬಿಡುತ್ತೆ. ಅವನೆಲ್ಲೋ ವನದಲ್ಲಿ ಆಟ ಆಡ್ತಾ ಇರ್ತಾನೆ ಗೆಳೆಯರ ಜೊತೆ. ಆ ಹಾವು ಹೋಗಿ ಅವನನ್ನ ಕಚ್ಚಿಬಿಡುತ್ತೆ, ಅವನು ಸತ್ತೋಗ್ತಾನೆ. ಆಮೇಲೆ ರಾಜ ಹಲವಾರು ಸರ್ಪಗಾರಡಿಗರನ್ನ ಕರೆದು ಆ ಹುಡುಗನಿಗೆ ಚಿಕಿತ್ಸೆ ಕೊಡಿಸ್ತಾನೆ. ಆ ಹುಡುಗ ಹುಷಾರಾಗುದಿಲ್ಲ, ಎದ್ದೇಳುವುದಿಲ್ಲ. ಅವಾಗ ಇವನು ಡಂಗೂರ ಸಾರಿಸ್ತಾನೆ. ರಾಜ ಏನಂತ ಡಂಗೂರ ಸಾರಿಸ್ತಾನೆ, ಅವ್ರು ಕೇಳಿದ ಮಾತನ್ನ ನಡೆಸ್ಕೊಡ್ತೀನಿ, ಯಾರಾದ್ರೂ ಬಂದು ಇವನನ್ನ ಬದುಕಿಸ್ಕೊಡ್ಲಿ ಅಂತ ಡಂಗೂರ ಸಾರಿಸ್ತಾನೆ. ಅವಾಗ ಬ್ರಾಹ್ಮಣ ನೋಡಿ ನೋಡಿ ನಾನು ಆ ಹುಡುಗನ್ನ ಬದುಕಿಸ್ತೀನಿ ಅಂತಾನೆ. ನೀನು ಆ ಹುಡುಗನ್ ಬದುಕಿಸ್ತೀಯ, ಸರಿ ಆಯ್ತು, ನೀನು ಒಂದು ಅವಕಾಶ ತಗೋ, ಬಾ ಪ್ರಯತ್ನ ಮಾಡು ಅಂತ ಹೇಳಿ ಅವನನ್ನ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅವನು ನೀರನ್ನ ಅಭಿಮಂತ್ರಿಸಿ ಆ ಹುಡುಗನ ಮೇಲೆ ಚುಮ್ಕಿಸ್ತಾನೆ. ಚುಮ್ಕಿಸಿದ ಕೂಡ್ಲೇನೆ ನಿದ್ದೆಯಿಂದ ಎದ್ದ ಹಾಗೆ ಆ ಹುಡುಗ ಎದ್ದು ಬಿಡುತ್ತೆ. ಎದ್ದಾಗ ರಾಜ, ಅಯ್ಯ ಬ್ರಾಹ್ಮಣ, ನಿನಗೆ ಈ ತರದ ಶಕ್ತಿ ಎಲ್ಲಿಂದ ಬಂತು? ಸರ್ಪವೇ ನನಗೆ ಈ ವಿಧಿಯನ್ನ ಕಲಿಸ್ಕೊಡ್ತು ದೊರೆಗಳೇ, ಆಯ್ತು ನಿನ್ಗೇನ್ ಬೇಕು? ನನ್ನನ್ನ ಈ ಸೆರೆಯಿಂದ ಬಿಡುಗಡೆ ಮಾಡಿ ನನಗೆ ನಿಜವಾಗಿಯೂ ಒಡವೆಗಳನ್ನ ಕೊಟ್ಟಿದ್ದು ಹುಲಿನೇ. ನೀವು ನಂಬಲಿಲ್ಲ, ನಾನು ಅವಾಗ್ಲೇ ಹೇಳಿದಾಗ ನನ್ನನ್ನ ಸೆರೆಯಲ್ಲಿ ಇಟ್ಟಿದ್ದೀರಿ. ನನ್ನನ್ನ ಹೀಗೆ ನೀವು ಸೆರೆಯಲ್ಲಿ ಇಡೋದಕ್ಕೆ ಮುಖ್ಯವಾದ ಕಾರಣ ಆ ಬೇಡ, ಬೇಟೆ ಆಡುವ ಬೇಡ, ಅವನಿಗೆ ನೀವು ಶಿಕ್ಷೆ ಕೊಡಿ ಅಂತ ಈ ಬ್ರಾಹ್ಮಣ ಆ ದೊರೆಗೆ ಹೇಳ್ತಾನೆ. ಅವಾಗ ಆ ದೊರೆ ಏನ್ ಮಾಡ್ತಾನೆ, ಅವನನ್ನ ಬೇಟೆಗಾರನನ್ನ ಹಿಡಿದು ತರಿಸಿ ಅವನನ್ನ ನೇಣಿಗೇರಿಸಿ ಕೊಲ್ತಾನೆ. ಇಲ್ಲಿಗೆ ಕತೆ ಮುಕ್ತಾಯ ಆಗತ್ತೆ. ಸೊ ಈ ಇಡೀ ಕತೆ ಏನಿದೆಯಲ್ಲ ಸ್ನೇಹಿತರೆ, ಈ ಇಡೀ ಕತೆ ನಾನು ಈಗಾಗಲೇ ಹೇಳಿರುವ ಹಾಗೆ ಒಂದು ಶ್ಲೋಕ. ಅಂದ್ರೆ ನೀಚರಿಗೆ ಎಷ್ಟೇ ಉಪಕಾರವನ್ನ ಮಾಡಿದರೂ ಅವರು ಪ್ರತಿಯಾಗಿ ಅಪಕಾರವನ್ನೇ ಮಾಡ್ತಾರೆಯೇ ವಿನಃ ಉಪಕಾರವನ್ನ ಮಾಡುವುದಿಲ್ಲ ಅನ್ನುವಂತ ಶ್ಲೋಕ. ಬಹಳ ವಿಶೇಷ. ಅಂದ್ರೆ ಈ ಶ್ಲೋಕದ ಒಳಗಡೆ ಒಂದು ಹಾವಿನ ಉದಾಹರಣೆಯನ್ನು ಕೊಟ್ಟು, ಹಾವಿಗೆ ಹಾಲೆರೆದರೆ ಹೇಗೆ ಅದು ವಿಷವನ್ನ ಬೆಳೆಸಿಕೊಳ್ಳುತ್ತೋ ಹಾಗೆ ನೀಚರು ದುರ್ಗುಣವನ್ನ ಬೆಳೆಸ್ಕೊಳ್ತಾರೆ ಅಂತ ಹೇಳಿದೆ. ನೋಡಿ, ಈ ಕಥೆಯ ಒಳಗೇನೆ ಒಂದು ಸರ್ಪ ಬಂದು ಬ್ರಾಹ್ಮಣನಿಗೆ ಸಹಾಯ ಮಾಡುತ್ತೆ. ಆ ಶ್ಲೋಕಕ್ಕೆ ತದ್ವಿರುದ್ಧವಾಗಿ ಸರ್ಪದಲ್ಲಿ ವಿಷ ಇರುತ್ತೆ, ಅದು ಸದುದ್ದೇಶಕ್ಕೆ ಬಳಕೆಯಾಗುತ್ತೆ ಈ ಕಥೆಯ ಒಳಗಡೆ. ಸೊ ನಿಮಗೆ ನಾನು ಈ ಕಥೆಯನ್ನು ಸಂಕ್ಷಿಪ್ತವಾಗಿ ನಿರೂಪಿಸಿದ ಮೇಲೆ ಪ್ರಶ್ನೆಗಳಿಗೆ ಬರ್ತೀನಿ. ಪ್ರಶ್ನೆಗಳು ಟೆಕ್ಸ್ಟ್ ಅಲ್ಲಿ ಏನಿದಾವೆ ಅನ್ನೋದನ್ನು ನೀವು ನೋಡ್ಕೊಳ್ಳಿ. ನಾನುವೇ ಅವುಗಳನ್ನ ನಿಮ್ಗೆ ಓದಿ ಅವುಗಳಿಗೆ ಉತ್ತರನ ಒಂಚೂರು ಯೋಚನೆ ಮಾಡೋಣ ಅಂತ ಹೇಳ್ತೀನಿ. ಮೊದಲನೇ ಪ್ರಶ್ನೆ ಏನಿದೆಯಪ್ಪ ಅಂದ್ರೆ, ಬಾವಿಯಲ್ಲಿ ಬಿದ್ದ ಬೇಡ, ಹುಲಿ, ಕಪಿ ಮತ್ತು ಸರ್ಪವನ್ನು ಶಿವಭೂತಿಯು ಹೊರತೆಗೆಯಬೇಕಾಗಿ ಬಂದ ಪ್ರಸಂಗವನ್ನು ವಿವರಿಸಿ. ಮೊದಲನೇ ಪ್ರಶ್ನೆ, ಈ ಶಿವಭೂತಿ ಬೇಡ, ಹುಲಿ, ಕಪಿ, ಸರ್ಪನ ಹೊರಕ್ಕೆ ತೆಗಿಬೇಕಾಗಿ ಬಂದಂತಹ ಪ್ರಸಂಗ ಏನಿದೆ ಅದನ್ನೆಲ್ಲ ವಿವರಿಸಿ ಅಂತ ಕೇಳುತ್ತೆ.
ನೀವು ಸುಮ್ಮನೆ ಕಥೆನ ವಿವರಿಸಿದ್ರೆ ಸಾಕು ಆ ಪ್ರಶ್ನೆಗೆ. ಈಗಾಗಲೇ ನಾನು ನಿಮ್ಗೆ ಕತೆ ಹೇಳಿರೋದ್ರಿಂದ ಅದನ್ನ ಮತ್ತೆ ರಿಪಿಟೇಟಿವ್ ಆಗಿ ವಿವರಿಸಬೇಕಾದಂತಹ ಅಗತ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಎರಡನೇ ಪ್ರಶ್ನೆ, ಬಾವಿಯಿಂದ ಹೊರಗಡೆ ಬಂದ ಬೇಡ, ಹುಲಿ, ಕಪಿ ಮತ್ತು ಸರ್ಪ ಇವು ಶಿವಭೂತಿಗೆ ಕೃತಜ್ಞತೆ ಅರ್ಪಿಸಿದ ಸಂದರ್ಭವನ್ನ ಬರೆಯಿರಿ. ಅದು ಕೂಡ ಕಥೆಯಲ್ಲಿ ಸವಿವರವಾಗಿ ನಾನು ಹೇಳಿರೋದ್ರಿಂದ, ಆ ಕಥೆ ನೀವು ಕೇಳಿರೋದ್ರಿಂದ ಮತ್ತೆ ಅದನ್ನ ರಿಪೀಟ್ ಮಾಡುವ ಅಗತ್ಯ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಇವೆರಡು ಕಂಟೆಂಟ್ ಓರಿಯೆಂಟೆಡ್ ಪ್ರಶ್ನೆಗಳು, ಅಂದ್ರೆ ವಸ್ತು ಕೇಂದ್ರಿತವಾದಂತಹ ಪ್ರಶ್ನೆಗಳು, ವಸ್ತುವಿನ ಕಥೆಯ ವಿವರವನ್ನ ಬಯಸುವ ಪ್ರಶ್ನೆಗಳು. ಕತೆ ನಿಮ್ಗೆ ಗೊತ್ತಿದ್ರೆ ಸಾಕು. ಇನ್ನು ಮೂರನೇ ಪ್ರಶ್ನೆ, ಶಿವಭೂತಿಗೆ ಬೇಡನು ಅಹಿತವನ್ನು ಬಗೆದ ಘಟನೆಯನ್ನು ವಿಶ್ಲೇಷಿಸಿ ಅಂತ ಪ್ರಶ್ನೆ. ನಾನು ಈ ಮೂರನೇ ಪ್ರಶ್ನೆಗೆ ಉತ್ತರ ಹೇಳೋದಕ್ಕೆ ಮುಂಚೆ ನಾಲ್ಕನೇ ಪ್ರಶ್ನೆನೂ ಓದ್ಬಿಡ್ತೀನಿ, ಯಾಕಂದ್ರೆ ಎರಡೂ ಪ್ರಶ್ನೆಗಳು ಪರಸ್ಪರ ಸಂಬಂಧ ಇರುವಂತಹ ಪ್ರಶ್ನೆಗಳು. ನಾಲ್ಕನೇ ಪ್ರಶ್ನೆ, ನೀಚರಿಗೆ ಉಪಕಾರ ಮಾಡಿದರೆ ಅಪಕಾರವನ್ನೇ ಮಾಡುತ್ತಾರೆ ಎನ್ನುವ ನೀತಿ ಈ ಕಥೆಯಲ್ಲಿ ಹೇಗೆ ಚಿತ್ರಿತವಾಗಿದೆ ಚರ್ಚಿಸಿ. ಸೊ ಎರಡೂ ಪ್ರಶ್ನೆಗಳು ಪರಸ್ಪರ ಸಂಬಂಧ ಇರುವಂತಹ ಪ್ರಶ್ನೆಗಳು. ನೋಡಿ, ಮೊದಲನೇ ಪ್ರಶ್ನೆಯಲ್ಲಿ ಬೇಡನು ಅಹಿತವನ್ನು ಬಗೆದ ಘಟನೆ, ಅಂದ್ರೆ ಬೇಡ ಬ್ರಾಹ್ಮಣನಿಗೆ ಅಪಕಾರ ಮಾಡಿದ, ಅದನ್ನ ನೀವು ವಿಶ್ಲೇಷಣೆ ಮಾಡಿ ಅಂತ ಕೇಳುತ್ತೆ ಪ್ರಶ್ನೆ. ನಾಲ್ಕನೇ ಪ್ರಶ್ನೆ, ಉಪಕಾರ ಮಾಡಿದರೆ ನೀಚರು ಅಪಕಾರವನ್ನೇ ಮಾಡ್ತಾರೆ, ಈ ನೀತಿ ಈ ಕತೆ ಒಳಗಡೆ ಹೇಗೆ ಚಿತ್ರಣವಾಗಿದೆ ಅಂತ ಈ ಪ್ರಶ್ನೆ ಹೇಳುತ್ತೆ. ಹಾಗೆ ನೋಡಿದ್ರೆ ಈ ಎರಡೂ ಪ್ರಶ್ನೆಗಳು ಕೂಡ ನಿಮ್ಮ ವೈಯಕ್ತಿಕವಾದಂತಹ ವಿಶ್ಲೇಷಣಾ ಸಾಮರ್ಥ್ಯವನ್ನ, ಅದರ ಬೇರೆ ಬೇರೆ ಆಯಾಮಗಳನ್ನ ಯೋಚಿಸಬಹುದಾದಂತಹ ಸಾಮರ್ಥ್ಯವನ್ನ ಪರೀಕ್ಷೆ ಮಾಡುವಂತಹ ಪ್ರಶ್ನೆಗಳು. ಹಾಗಾಗಿ ನಾನು ನಿಮಗೆ ಇಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಅದೇನು ಅಂದ್ರೆ, ನೋಡಿ, ಈ ಕಥೆಯ ಒಳಗಡೆ ಉಪಕಾರ ಮಾಡಲ್ಪಟ್ಟವನು ಅಪಕಾರವನ್ನ ಮಾಡಿದನಾ? ನಿಮ್ಗೇನನ್ಸುತ್ತೆ? ಇನ್ನೊಂದು ಮಾತು ಕೇಳ್ತೀನಿ, ಬೇಡ ಅಹಿತವನ್ನ ಶಿವಭೂತಿಗೆ ಬಗೆದನಾ? ಎರಡೂ ಒಂದೇ ಅರ್ಥದ ಎರಡು ಮಾತುಗಳು. ನೀವೇನ್ ಹೇಳ್ತೀರಿ ಈ ಬಗ್ಗೆ? ಒಂದ್ ಕ್ಷಣ ನಿಮ್ಗೆ ಇದೇನ್ ಸರ್ ಇದು ಒನ್ ವೇ ಪಾಠ, ಆನ್ಲೈನ್ ಪಾಠ. ನೀವ್ ಎದುರುಗಡೆ ಇದ್ದಿದ್ರೆ ನಿಮಗೆ ಪ್ರಶ್ನೆ ಕೇಳಿ ನೀವೇನ್ ಹೇಳ್ತೀರಿ ಅಂತ ಕೇಳಿ ನೀವು ಹೇಳೋ ಮಾತಿಗೆ ನಾನು ಏನಾದ್ರೂ ಹೇಳ್ಬಹುದಿತ್ತು. ಅದಕ್ಕೆ ಇಲ್ಲ, ಅವಕಾಶ ಇಲ್ಲ. ಸೊ ಈ ಆನ್ಲೈನ್ ಟೀಚಿಂಗ್ ಪಾಠದಲ್ಲಿ ಪ್ರಶ್ನೆನೂ ನಾನೇ ಕೇಳ್ಕೋಬೇಕು, ಉತ್ತರನು ನಾನೇ ಹೇಳ್ಬೇಕು. ಇರ್ಲಿ, ನೀವ್ ಇನ್ನೊಂದ್ ಮಾತು ಕೇಳ್ಬಹುದು, ಇದೇನ್ ಸರ್ ಪ್ರಶ್ನೆಗೆ ಮತ್ತೆ ಪ್ರತಿ ಪ್ರಶ್ನೆ ಕೇಳ್ತಾ ಇದ್ದೀರಿ, ನಾವು ಪರೀಕ್ಷೆನಲ್ಲಿ ಪ್ರಶ್ನೆಗೆ ಪ್ರತಿ ಪ್ರಶ್ನೆ ಕೇಳಿದ್ರೆ ನೀವು ಮಾರ್ಕ್ಸ್ ಕೊಡ್ತೀರಾ ಸಾರ್ ಅಂತ ಕೇಳ್ಬಹುದು. ಹೂನಪ್ಪ, ನೀವು ಪ್ರತಿ ಪ್ರಶ್ನೆ ಹಾಕೋ ರೀತಿನಲ್ಲಿ ಸ್ವತಂತ್ರವಾಗಿ ಆಲೋಚನೆ ಮಾಡಿ ಉತ್ತರ ಬರೆದ್ರೆ ನಾವು ಖಂಡಿತವಾಗಿಯೂ ಒಳ್ಳೆ ಮಾರ್ಕ್ಸ್ ಕೊಡ್ತೀವಿ. ಸೊ ಇಲ್ಲಿ ನಿಜವಾಗಿಯೂ ಬೇಡ ಬ್ರಾಹ್ಮಣನಿಗೆ ಅಹಿತವನ್ನ ಬಗೆದನ, ಉಪಕಾರವನ್ನ ಪಡೆದು ಅಪಕಾರವನ್ನ ಮಾಡಿದನ ಅನ್ನುವುದು ಪ್ರಶ್ನೆ. ನೋಡಿ, ಇಲ್ಲಿ ಕೋತಿ ಅಪಕಾರ ಮಾಡಲಿಲ್ಲ, ಸರ್ಪ ಅಪಕಾರ ಮಾಡಲಿಲ್ಲ, ಹುಲಿ ಅಪಕಾರ ಮಾಡಲಿಲ್ಲ, ಆ ಬ್ರಾಹ್ಮಣನಿಗೆ ಬೇಡ ಅಪಕಾರವನ್ನ ಮಾಡಿದ ಅಂತ ಈ ಪ್ರಶ್ನೆಗಳು ಹೇಳ್ತವೆ, ಹೇಳಿಕೆಯ ರೂಪದಲ್ಲಿ ಹೇಳ್ತವೆ. ಮೇಲ್ನೋಟಕ್ಕೆ ಹಾಗನ್ಸೋದು ಸಹಜ. ಆದರೆ ಸ್ವಲ್ಪ ಆಳವಾಗಿ ಯೋಚನೆ ಮಾಡಿದ್ರೆ, ಸ್ವಲ್ಪ ಕ್ಲೋಸ್ ರೀಡಿಂಗ್ ಮಾಡಿದ್ರೆ ಈ ಕಥೆನ, ಏನೋ ಕೆಲವು ತೊಡಕುಗಳಿದಾವಲ್ಲ, ಇದಕ್ಕೇನೋ ಬೇರೆ ಬೇರೆ ಮುಖಗಳು ಇದಾವಲ್ಲ ಅಂತ ಅನ್ಸತ್ತೆ. ಮೊದಲು ಈ ಪ್ರಶ್ನೆಗೆ ನನ್ನ ನಿಲುವು ಅಥವಾ ನನ್ನ ಅಭಿಪ್ರಾಯ ಅಥವಾ ಬೇರೆ ಬೇರೆ ರೀತಿಯ ಉತ್ತರದ ಸಾಧ್ಯತೆಗಳು ಅದನ್ನ ಹೇಳೋಕೆ ಮೊದಲು ಈ ಕಥೆ ಒಳಗಡೆ ಇರುವಂತಹ ಕೆಲವು ತೊಡಕುಗಳ ಕಡೆಗೆ ನಿಮ್ ಗಮನ ಸೆಳಿತೀನಿ. ನೋಡಿ, ಈ ಕಥೆಯ ಒಳಗಡೆ ಮೊದಲು ಬಾವಿಲಿ ನೀರಿತ್ತ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಅದು ಪಾಳ್ಬಾವಿ ಅಂತ ಕತೆ ಒಳಗೇನೆ ವಿವರಣೆ ಇದೆ. ಪಾಳ್ಬಾವಿ ಒಳಗಡೆ ನೀರಿತ್ತ,
ನೀರಿತ್ತು ಅನ್ನೋದಾದ್ರೆ ಎಷ್ಟು ನೀರಿತ್ತು? ಮೊದಲಿಗೆ ಹುಲಿ ಮತ್ತೆ ಬೇಡ ಇಬ್ರು ಬಾವಿಗೆ ಬಿದ್ದಾಗ ಅವ್ರು ನೀರಲ್ಲಿ ಮುಳುಗಲಿಲ್ವಾ? ಬದುಕಿದ್ರ? ಅವ್ರು ನೀರಲ್ಲಿ ಬಿದ್ದ ನಂತರವೂ ಎಷ್ಟು ಹೊತ್ತಿನ ಮೇಲೆ ಬ್ರಾಹ್ಮಣ ಅಲ್ಲಿಗೆ ಬಂದ? ಈ ಎಲ್ಲ ವಿವರಗಳು ಕಥೆನಲ್ಲಿ ಇಲ್ಲ. ಅಲ್ಲದೆ ಹುಲಿ ಮತ್ತು ಬೇಡ ಇಬ್ರು ಒಳಗೆ ಬೀಳ್ತಾರೆ. ಹುಲಿ ಬೇಡನನ್ನ ಅಟ್ಟಿಸ್ಕೊಂಡು ಬಂದದ್ದಾದ್ರೂ ಯಾತಕ್ಕೆ? ಅವನ ಮೇಲೆ ದಾಳಿ ಮಾಡಿ ತಿಂದು ಹಾಕೋದಕ್ಕೆ, ಕೊಂದು ಹಾಕೋದಕ್ಕೆ. ಹಾಗಾದ್ರೆ ಬಾವಿ ಒಳಗಡೆ ಅವನ ಮೇಲೆ ಹುಲಿ ಯಾಕೆ ದಾಳಿ ಮಾಡಲಿಲ್ಲ? ಅವನಾದ್ರೂ ಬೇಡ ಸ್ವತಃ ಪ್ರಾಣಿಗಳ ಬೇಟೆಗಾರ, ಹುಲಿ ಮೇಲೆ ಯಾಕೆ ದಾಳಿ ಮಾಡಲಿಲ್ಲ? ಬ್ರಾಹ್ಮಣ ಬರುವವರೆಗೆ ಅವು ಸುಮ್ಮನೆ ಇದ್ವಾ? ಅಲ್ಲದೆ ನೀರು ಕುಡಿಯೋಕ್ ಬಂದಂತಹ ಕಪಿ ಎಲ್ಲಾದ್ರೂ ಹಾವನ್ನ ಬಳ್ಳಿ ಅಂತ ಭ್ರಮಿಸಿ ಬಾವಿ ಒಳಕ್ ಬೀಳೋದು ಉಂಟಾ? ಕಪಿಗಳು ಮರನೇ ಹತ್ತತಾವಂತೆ, ಬಾವಿ ಹತ್ತಿಳಿಯೋಕ್ಕಾಗಲ್ವೇ? ಕಲ್ಬಾವಿನ, ಹಾಳ್ಬಾವಿನ? ಈ ತರದ ಪ್ರಶ್ನೆಗಳೆಲ್ಲ ಹುಟ್ಟುತ್ತವೆ. ಅಲ್ಲದೆ 4 ಒಳಗಡೆ ಬಿದ್ದಾಗ ಅವು 4 ಸುಮ್ಮನೆ ಇದ್ವಾ ಅನ್ನೋದು ಕೂಡ ಒಂದು ಪ್ರಶ್ನೆ. ಆಮೇಲೆ ನಾವು ಇಲ್ಲಿ ಗಮನಿಸಬೇಕಾಗಿರೋದು, ಇಡೀ ಪಂಚತಂತ್ರದ ಒಳಗಡೆ ಬರುವಂತಹ ಪ್ರಾಣಿ ಪಾತ್ರಗಳಿದಾವಲ್ಲ, ಈ ಪ್ರಾಣಿ ಪಾತ್ರಗಳೆಲ್ಲ ಪ್ರಾಣಿ ಪಾತ್ರಗಳಲ್ಲ. ಅವೆಲ್ಲವೂ ಮನುಷ್ಯನ ಸ್ವಭಾವ, ವರ್ತನೆಗಳಿಗೆ ಸಂಕೇತಗಳ ರೀತಿಯಲ್ಲಿ ಬಳಕೆಯಾಗಿರುವಂತಹ ಪ್ರಾಣಿ ರೂಪಕಗಳು. ಕೋತಿ ಅಂದ್ರೆ ಇಲ್ಲಿ ಕೋತಿ ಅಲ್ಲ, ಮಾತಾಡೋ ಕೋತಿ, ಮಾತಾಡೋ ಹುಲಿ, ಮಾತಾಡೋ ಸರ್ಪ, ಅವೆಲ್ಲ ಹುಲಿ ಸರ್ಪ ಕೋತಿ ಅಲ್ಲ, ಅವೆಲ್ಲ ಮನುಷ್ಯರ ರೂಪಗಳೇ. ನೋಡಿ, ಮನುಷ್ಯರಲ್ಲಿ ಕೋತಿ ತರ ಮನುಷ್ಯರು ಇರ್ತಾರೆ, ಹುಲಿ ತರದವರು ಇರ್ತಾರೆ, ಸರ್ಪದ ರೀತಿಯವರು ಇರ್ತಾರೆ, ವಿಷಪೂರಿತವಾದಂತಹ ಜನ ಇರ್ತಾರೆ. ಸರ್ಪದ ಹಾಗಿರುವವರಿಗೂ ಕೂಡ ಉಪಕಾರಕ್ಕೆ ಪ್ರತ್ಯುಪಕಾರವನ್ನ ಮಾಡುವಂತಹ ಮನಸ್ಸು ಬರಬಹುದು. ಹುಲಿಗೂ ಕೂಡ ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ಮಾಡುವ ಮನಸ್ಸು ಬರಬಹುದು. ಅಂದ್ರೆ ಹುಲಿ ರೀತಿಯ ಮನುಷ್ಯ ಸರ್ಪದ ರೀತಿಯ ಮನುಷ್ಯರಿಗೆ ಅಂತ ನಾವು ತಿಳಿಬೇಕು. ಸೊ ಇಲ್ಲಿ ಯತ್ಪರಾರ್ಥಂ ಶರೀರಂ ಅನ್ನುವಂತಹ ಬ್ರಾಹ್ಮಣ ಈ ಪ್ರಾಣಿ ರೂಪಕದ ರೀತಿಯಲ್ಲಿ ಇರುವ ಮನುಷ್ಯರ ಪ್ರತಿನಿಧಿಗಳ ಹಾಗೆ ಕಾಣುವ ಈ ಪ್ರಾಣಿಗಳಿಂದ ಪ್ರತ್ಯುಪಕಾರವನ್ನ ಪಡಿತಾನೆ. ಆದರೆ ಮನುಷ್ಯನಿಂದ ಅಪಕಾರವನ್ನ ಪಡಿತಾನೆ ಅನ್ನುವ ಸೂಚನೆ ಈ ಕಥೆಯ ಒಳಗಡೆ ಕಾಣುತ್ತೆ. ಆದ್ರೆ ಇಲ್ಲಿ ನಾವು ಕೇಳ್ಕೊಳ್ಬೇಕಾಗಿರುವಂತಹ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಆ ಬ್ರಾಹ್ಮಣ ತಂದ ಒಡವೆಗಳು, ಹುಲಿ ಕೊಟ್ಟ ಒಡವೆಗಳು ಹುಲಿಗೆ ಹೇಗೆ ಸಿಕ್ಕಿದವು? ಆ ಪ್ರಶ್ನೆಗೂ ಕತೆ ಒಳಗಡೆ ಉತ್ತರ ಇಲ್ಲ. ನಾವೇ ಏನಾದ್ರೂ ಬೇಕಾದ್ದನ್ನ ಕಲ್ಪಿಸ್ಕೋಬೇಕು. ಯಾರೋ ಕಳ್ಳರು ಗುಹೆಲ್ ತಂದಿಟ್ಟಿರಬಹುದಾ, ಅಥವಾ ಕಳ್ಳರ ಪಡೆ ಒಳಗಡೆ ಹುಲಿ ಅಂತ ಮನುಷ್ಯ ಕೂಡ ಒಬ್ಬ ಇದ್ದಿರಬಹುದಾ? ನಾವು ಊಹಿಸ್ಕೋಬೇಕು, ಕಲ್ಪಿಸ್ಕೋಬೇಕು. ಅದೇನಾದ್ರೂ ಆಗಿರ್ಲಿ, ಆ ಒಡವೆಗಳಾದ್ರೂ ಯಾವುವು? ಯಾವ್ಯಾವ ಒಡವೆ? ಕಿರೀಟ ಅಂತೆ, ಕರ್ಣಕುಂಡಲ ಅಂತೆ, ತೋಳ್ಬಂದಿ ಅಂತೆ, ಇವೆಲ್ಲ ರಾಜರುಗಳು ತೊಟ್ಕೊಳ್ಳೋ ಆಭರಣಗಳು. ಈ ರಾಜರುಗಳು ತೊಟ್ಕೊಳ್ಳೋ ಆಭರಣಗಳನ್ನ ಬ್ರಾಹ್ಮಣ ಒಬ್ಬ ಬಡ ಬೇಡನ ಮನೆಗೆ ತಗೊಂಡು ಬಂದ್ರೆ, ಆ ಬೇಡ ಅವುಗಳನ್ನ ತಗೊಂಡು ಎಲ್ಲಾದ್ರೂ ಅದೇ ನಗರದಲ್ಲಿ ಮಾರಕ್ ಹೋದ್ರೆ, ಅವನ್ ನೋಡ್ದಂತವ್ರು ಎಲ್ಲಿಂದಯ್ಯ ತಂದೆ ಅಂತ ಅವನ್ ಹಿಡ್ಕೊಂಡ್ ಜಡಿದ್ರೆ ಅವನ್ ಏನ್ ಮಾಡ್ಬೇಕು ನೋಡಿ. ಈ ಕತೆ ನಿರೂಪಣೆ ಆಗಿರುವಷ್ಟು ಸರಳವಾದ ಕತೆ ಅಲ್ಲ. ಇದ್ರೊಳಗಡೆ ಹಲವಾರು ಮುಖಗಳಿದಾವೆ. ಒಂದು ನನಗಂತೂ ಎದ್ದು ಕಾಣುವಂತಹ ಮುಖ ಯಾವುದು ಅಂತ ಅಂದ್ರೆ, ಬ್ರಾಹ್ಮಣ ಮತ್ತು ಬೇಡ ಈ ಎರಡೂ ಪಾತ್ರಗಳ ನಡುವೆ ಬೇಡನನ್ನ ಅಪಕಾರಿಯನ್ನಾಗಿಯೂ ನೀಚನನ್ನಾಗಿಯೂ ಬ್ರಾಹ್ಮಣನನ್ನ ಉಪಕಾರಿಯನ್ನಾಗಿಯೂ ಪರಾರ್ಥಂ ಶರೀರಂ ಅನ್ನುವ ದೃಷ್ಟಿಯಲ್ಲಿ ಯೋಚನೆ ಮಾಡುವ ಉದಾರಿಯಾಗಿಯೂ, ಹಾಗೆಯೇ ಸಾಂಪ್ರದಾಯಿಕತೆಯನ್ನ ಪಾಲಿಸುವ ಅವನು ನೋಡಿ, ಅಲ್ಲಿ ಅವನು ಹೋಗ್ತಾ ಇರೋದು ತೀರ್ಥಯಾತ್ರೆಗೆ. ಸೊ ಸಾಂಪ್ರದಾಯಿಕತೆಯನ್ನ ಪಾಲಿಸುವಂತಹ ಒಬ್ಬ ಸತ್ ಪ್ರಜೆ ಆಗಿ ಬ್ರಾಹ್ಮಣ ಕಾಣಿಸ್ತಾನೆ. ಆದ್ರೆ ಬೇಡ ಹೊಟ್ಟೆ ಪಾಡಿಗೆ ಬೇಟೆ ಆಡುವವನು
ನೀಚನ ಹಾಗೆ ಕಾಣಿಸ್ತಾನೆ ಈ ಕಥೆಯ ಒಳಗಡೆ. ಇದ್ರ ಹಿಂದೆ ಏನೋ ಒಂದು ವರ್ಗ ರಾಜಕಾರಣ, ಒಂದು ಜಾತಿ ರಾಜಕಾರಣ ಇದೆ ಈ ಕಥೆಯ ಒಳಗಡೆ. ಒಂದು ನಿರ್ದಿಷ್ಟವಾದ ವರ್ಗ, ಒಂದು ನಿರ್ದಿಷ್ಟವಾದಂತಹ ಪಂಗಡಕ್ಕೆ ಸೇರಿದ, ಬುಡಕಟ್ಟಿಗೆ ಸೇರಿದ ವ್ಯಕ್ತಿಗಳನ್ನ ಹೀನಾಯವಾಗಿ ಚಿತ್ರಿಸುವಂತಹ ಒಂದು ಹುನ್ನಾರ, ಒಂದು ಕುತಂತ್ರ ಇದೆ ಈ ಕಥೆಯ ಒಳಗಡೆ ಅಂತ ನಿಮ್ಗನ್ಸೋದಿಲ್ವಾ? ನೀವು ಈ 3 ಮತ್ತು 4ನೇ ಪ್ರಶ್ನೆಗಳಿಗೆ ಇದೇ ಉತ್ತರ ಬರೀಬೇಕು ಪರೀಕ್ಷೆನಲ್ಲಿ. ಬೇಡನು ಅಹಿತವನ್ನು ಬಗೆದ ಘಟನೆಯನ್ನು ವಿಶ್ಲೇಷಿಸಿ ಅಂದ್ರೆ ನೀವು ವಿಶ್ಲೇಷಣೆ ಮಾಡಬೇಕಾಗಿರೋದೇ ಹೀಗೆ: ಬೇಡ ಅಹಿತವನ್ನು ಬಗೆಯಲಿಲ್ಲ, ಆತ್ಮರಕ್ಷಣೆಗಾಗಿ ಈ ಒಡವೆಗಳು ಈ ಬ್ರಾಹ್ಮಣನಿಗೆ ಹೇಗೆ ಬಂದವೋ ನನಗೆ ಗೊತ್ತಿಲ್ಲ ಸ್ವಾಮಿ, ನೀವೇ ಇದನ್ನು ವಿಶ್ಲೇಷಣೆ ಮಾಡಿ ಅಂತ ದೊರೆಗಳಿಗೆ ಅವನು ಭಿನ್ನ ಮಾಡ್ಕೊಂಡ. ಅವನು ನಿಜವಾಗಿಯೂ ನಡ್ಕೋಬೇಕಾಗಿದ್ದು ಹಾಗೇನೆ, ಅವನು ನಡ್ಕೊಂಡಿರೋದು ಸರಿ, ಅವನು ಬ್ರಾಹ್ಮಣನಿಗೆ ಮೋಸ ಮಾಡಿಲ್ಲ. ಹೀಗೆ ನೀವು ಪರೀಕ್ಷೆಯಲ್ಲಿ ಉತ್ತರ ಬರೀಬೇಕು. ಆಮೇಲೆ ನೋಡಿ, ಇಲ್ಲಿ ಬಳಕೆ ಆಗುವಂತಹ ಪದಗಳಿದಾವಲ್ಲ, ಬೇಡನಿಗೆ ಎಂತೆಂತಹ ಪದಗಳನ್ನ ಬಳಸ್ತಾರೆ ಅಂದ್ರೆ ಕಥೆಯಲ್ಲಿ, ಅವನನ್ನ ಕಿರಾತ ಅಂತಾರೆ, ಭಿಲ್ಲ ಅಂತಾರೆ, ವನಚರ ಅಂತಾರೆ, ನೀಚ ಅಂತಾರೆ, ಬ್ರಾಹ್ಮಣನನ್ನ ಮನುಷ್ಯ ಅಂತಾರೆ. ಎಂಥ ದುರಂತ ಅಂದ್ರೆ, ಸಾವಿರಾರು ವರ್ಷಗಳ ಹಿಂದೆ ಬರೆಯಲ್ಪಟ್ಟಿರುವಂತಹ ಒಂದು ಕಥೆಯ ಒಳಗಡೆ ಬ್ರಾಹ್ಮಣ ಮನುಷ್ಯ ಅಂತೆ, ಬೇಡ ಜಾತಿಗೆ ಬುಡಕಟ್ಟಿಗೆ ಸೇರಿದಂತಹ ಒಬ್ಬ ವ್ಯಕ್ತಿ ಅವನು ವನಚರ ಅಂತೆ. ಈ ಜಲಚರಗಳು ವಾಯುಚರಗಳು ಇರ್ತಾವಲ್ಲ, ಮೀನು, ಮೊಸಳೆ, ಕಾಗೆ, ಗೂಬೆ, ಪಕ್ಷಿಗಳು, ಹದ್ದು ಇರ್ತಾವಲ್ಲ, ಆ ರೀತಿಯಲ್ಲಿ ಇವನು ವನಚರ, ಕಾಡಲ್ಲಿ ಓಡಾಡುವಂತಹ ಒಂದು ಜೀವಿ. ಎಷ್ಟು ಪೂರ್ವಾಗ್ರಹ ಪೀಡಿತವಾದಂತಹ ಭಾಷೆಯನ್ನ ಇಲ್ಲಿ ಬಳಸಲಾಗಿದೆ ಮತ್ತು ಎಷ್ಟು ನಯವಾಗಿ ಈ ಕಥೆಯನ್ನ ಕಟ್ಟಲಾಗಿದೆ ಅಂತಂದ್ರೆ, ಒಂದು ನಿರ್ದಿಷ್ಟ ಬುಡಕಟ್ಟು ವರ್ಗ ನೀಚತನಕ್ಕೆ ಪ್ರತೀಕವಾಗಿಯೂ, ಒಂದು ನಿರ್ದಿಷ್ಟ ಜಾತಿ, ವರ್ಣ, ವರ್ಗ, ಮಾನವೀಯತೆಗೆ ಪ್ರತೀಕವಾಗಿಯೂ ಈ ಕಥೆಯ ಒಳಗಡೆ ಚಿತ್ರಿತವಾಗಿದೆ. ಸ್ನೇಹಿತರೆ, ಇದು ನಿಜವಾಗಿಯೂ ಮೇಲ್ನೋಟಕ್ಕೇನೆ ಜಾತಿ ರಾಜಕಾರಣ ಅನ್ನುವುದು ಸಾಬೀತಾಗುತ್ತೆ. ಹಾಗಾದ್ರೆ ಈ ನೀತಿ ಶ್ಲೋಕನ ಏನ್ ಮಾಡೋಣ? ಈ ನೀತಿ ಶ್ಲೋಕಕ್ಕೂ ಈ ಕಥೆಯ ಒಳಗಡೆ ಇರುವ ಅಂತರಾತ್ಮದ ಅರ್ಥಕ್ಕೂ ಯಾವ ಸಂಬಂಧನೂ ಇಲ್ಲ. ನೀತಿನೇ ಬೇರೆ, ಕಥೆನೇ ಬೇರೆ. ಆದ್ರೆ ಕಥೆ ಬಹಳ ಚೆನ್ನಾಗಿ ವರ್ಗ ರಾಜಕಾರಣ, ವರ್ಣ ರಾಜಕಾರಣ, ಜಾತಿ ರಾಜಕಾರಣವನ್ನ ಮಾಡುತ್ತೆ. ಇನ್ನೊಂದು ಅಂಶವನ್ನ ನಾವು ಒಂಚೂರು ದೂರ ಅನ್ವಯ ಆದ್ರೂ ಕೂಡ ಇಲ್ಲಿ ಗಮನಿಸ್ಕೋಬೇಕು. ಅದೇನು ಅಂತಂದ್ರೆ, ಪ್ರಾಣಿ ಬೇಟೆಯನ್ನ ಆಡುವವನು ನೀಚ, ವನಚರ. ಪ್ರಾಣಿ ಬೇಟೆಯನ್ನ ಆಡಿಯೇ ಹೊಟ್ಟೆ ಹೊರೆಯುವ ಮಾಂಸಾಹಾರಿ ಜೀವಿಯಾದ ಹುಲಿ ಪ್ರತ್ಯುಪಕಾರಿ, ಅದು ನಿಯತ್ತಿನ ಪ್ರಾಣಿ. ಇನ್ನೊಂದು ರೀತಿ ಇದನ್ನು ವ್ಯಾಖ್ಯಾನ ಮಾಡುವವರು ವ್ಯಾಖ್ಯಾನ ಮಾಡಬಹುದು. ಹೇಗೆ ಅಂತಂದ್ರೆ, ಸರ್ಪ, ಹುಲಿ ಇವೆಲ್ಲ ದುಷ್ಟ ಪ್ರಾಣಿಗಳು, ಕ್ರೂರ ಮೃಗಗಳು. ಮನುಷ್ಯ ಕೆಲವೊಮ್ಮೆ ಕ್ರೂರ ಮೃಗಗಳಿಗಿಂತ ಕಡಿಯಾಗಿ ನಡ್ಕೊಳ್ತಾನೆ ಅನ್ನೋದಕ್ಕೆ ಈ ಬೇಡನೆಯ ಉದಾಹರಣೆ ಅಂತ ಕೆಲವರು ವ್ಯಾಖ್ಯಾನ ಮಾಡಬಹುದು. ಆ ವ್ಯಾಖ್ಯಾನವನ್ನ ಈ ಕಥೆಯ ಹಿನ್ನೆಲೆಯಲ್ಲಿ ಮಾಡುವುದು ತಕ್ಕದ್ದಲ್ಲ ಅನ್ನೋದೇ ನನ್ನ ಅಭಿಪ್ರಾಯ. ನೋಡಿ ಸ್ನೇಹಿತರೆ, ಇಲ್ಲಿ 3 ಮತ್ತು 4ನೆಯ ಪ್ರಶ್ನೆಗೆ ನಿಮ್ಮ ವೈಯಕ್ತಿಕವಾದಂತಹ ನಿಲುವಿನ ಹಿನ್ನೆಲೆಯ ಉತ್ತರಗಳನ್ನ ನಾವು ಪರೀಕ್ಷೆನಲ್ಲಿ ಬಯಸ್ತೀವಿ. ನೀವು 1 ಮತ್ತು 2ನೇ ಪ್ರಶ್ನೆಗೆ ಕತೆ ಬರೆದ ಹಾಗೇನೆ 3 ಮತ್ತು 4ನೇ ಪ್ರಶ್ನೆಗೆ ಕತೆ ಬರೆದ್ರೆ ನಾವು ನಿಮಗೆ ಖಂಡಿತ ಮಾರ್ಕ್ಸ್ ಕೊಡಲ್ಲ. ನನ್ನ ಅಭಿಪ್ರಾಯಗಳನ್ನ ನೀವು ಒಪ್ಪಬೇಕು ಅಂತ ಏನೂ ಇಲ್ಲ, ನನ್ನ ಅಭಿಪ್ರಾಯಗಳನ್ನೇ ನೀವು ಪರೀಕ್ಷೆನಲ್ಲಿ ಗಿಳಿಪಾಠ ಒಪ್ಪಿಸ್ಬೇಕು ಅಂತಾನೂ ಏನೂ ಇಲ್ಲ. ನೀವೇನೇ ಅಭಿಪ್ರಾಯವನ್ನ ಹೇಳುವುದಿದ್ರೂ ಅದನ್ನ ತಾರ್ಕಿಕವಾಗಿ ನೀವು ಸಮರ್ಥಿಸ್ಕೊಳ್ಳುವ ಹಾಗೆ ನಿಮ್ಮ ಉತ್ತರವನ್ನ ಬರೀಬೇಕು. ಅವಾಗ ನಿಮ್ಗೆ ಖಂಡಿತವಾಗಿಯೂ ನಾವು ಮಾರ್ಕ್ಸ್ ಅನ್ನ ಕೊಡ್ತೀವಿ. ಇನ್ನೊಂದು ಮಾತನ್ನ ನೀವು ಇದೇ ಸಂದರ್ಭದಲ್ಲಿ ಕೇಳಬೇಕು. ಯಾವುದೇ ಒಂದು ಈ ತರದ ಚರ್ಚಿಸಿ, ವಿಶ್ಲೇಷಿಸಿ, ತರ್ಕಿಸಿ, ನಿಮ್ಮ ವೈಯಕ್ತಿಕವಾದ ನಿಲುವು ಅಭಿಪ್ರಾಯವನ್ನ ಮಂಡಿಸಿ ಅನ್ನೋ ತರದ ಪ್ರಶ್ನೆಗಳೇನಿರ್ತವೆ, ಆ ಪ್ರಶ್ನೆಗಳನ್ನ ನೀವು ಒಂದೇ ಉತ್ತರ ಇರುವಂತಹ ಪ್ರಶ್ನೆಗಳು ಅಂತ ಭಾವಿಸಬೇಡಿ. ಒಬ್ಬೊಬ್ರು ಭಿನ್ನ ಭಿನ್ನವಾದ ಉತ್ತರವನ್ನ ಬರೆದ್ರೂ ನಾವು ಎಲ್ರಿಗೂ ಮಾರ್ಕ್ಸ್ ಕೊಡ್ತೀವಿ. ಸ್ನೇಹಿತರೆ, ಇಷ್ಟು ವಿಚಾರಗಳನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನೇನಾದ್ರೂ ಚರ್ಚೆ ಮಾಡೋದಿದ್ರೆ, ಕೇಳೋದಿದ್ರೆ, ಹೇಳೋದಿದ್ರೆ ನೀವು ವಾಟ್ಸ್ಆಪ್ ಮೂಲಕ ಅಥವಾ ಫೋನಿನ ಮೂಲಕ ಸಂಪರ್ಕ ಮಾಡಬಹುದು. ಸೊ ಧನ್ಯವಾದಗಳು. ನೀವು ಇನ್ಯಾವುದಾದ್ರೂ ಪಾಠ ಬೇಕು ಅಂತ ಹೇಳಿದ್ರೆ ನಾನು ಆ ಪಾಠವನ್ನ ಮುಂದಿನ ತರಗತಿಯಲ್ಲಿ ತಗೊಳ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಬಾಯ್.